ಕೈಗಾರಿಕಾ ಮೌಲ್ಯ ಸರಪಳಿಯನ್ನು ಬಲಪಡಿಸುವಂಥ ಉದ್ದೇಶ, 500 ಜಲಾಶಯಗಳು ಮತ್ತು ಅಮೃತ್ ಸರೋವರ ಏಕೀಕೃತ ಅಭಿವೃದ್ಧಿಗೆ ಹಾಕಿರುವ ಯೋಜನೆ, ಸ್ಮಾರ್ಟಪ್ ಮತ್ತು ಮಹಿಳಾ ನೇತೃತ್ವದ ಗುಂಪುಗಳು ಮೀನುಗಾರಿಕಾ ಉತ್ಪಾದಕ ಸಂಸ್ಥೆಗಳನ್ನು ಭಾಗವಹಿಸುವಂಥ ಮಾರುಕಟ್ಟೆ ಸಂಪರ್ಕವನ್ನು ಸುಧಾರಿಸುವಂಥ ಕ್ರಮ ಕೈಗೊಳ್ಳಲಾಗಿದೆ. ವಿಶೇಷವಾಗಿ ಕೃಷಿಕರಿಗೆ ತೆಂಗು, ಶ್ರೀಗಂಧ, ರೇಷ್ಮೆ ಬೆಲೆಯಲ್ಲಿ ಕರ್ನಾಟಕ ಈಗಾಗಲೇ ನಂಬರ್ 1ನೇ ಸ್ಥಾನದಲ್ಲಿದೆ. ಗೋಡಂಬಿ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚು ಆದ್ಯತೆಯನ್ನು ಈ ಕ್ಷೇತ್ರಗಳಿಗೆ ಕೊಡಲಾಗಿದೆ. ಹಾಗಾಗಿ ಮಾನವ ನಿರ್ಮಿತ ವಸ್ತುಗಳಾಗಿರ್ತಕ್ಕಂಥ ರೇಷ್ಮೆ, ಉಣ್ಣೆ, ಸೆಣಬು ಇಂತಹ ವಸ್ತುಗಳ ಉತ್ಪನ್ನಗಳು ತಯಾರಿಕಾ ಕರಕುಶಲಕರ್ಮಿಗಳನ್ನು ಒಂದೇ ಸೂರಿನಡಿಯಲ್ಲಿ ತಂದು ಅವರ ಉತ್ಪನ್ನಗಳಿಗೆ ಸರ್ಕಾರವೇ ಪ್ರೋತ್ಸಾಹ ನೀಡಿ ಉತ್ಪಾದನೆ ಹೆಚ್ಚಿಸುವ ಯೋಜನೆಯನ್ನು ಇಡಲಾಗಿದೆ. ಫಲ ಬಿಡದ ಹಳೆಯ ತೆಂಗು ತೆಗೆದು ಹೊಸ ನೆಡುವಂಥದ್ದು, ಗೋಡಂಬಿಗೆ ಜಾಗತಿಕ ಬ್ರ್ಯಾಂಡ್ ಮಾಡಲು ಕ್ರಮ ಮತ್ತು ಆ ಬ್ರ್ಯಾಂಡಿನ ಮಾಡಿ ಅದರ ಉತ್ಪಾದನೆಯನ್ನು ಮಾರುಕಟ್ಟೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಈ ಬಜೆಟ್ನಲ್ಲಿ ಜೋಡಿಸಿದೆ. ರಾಜ್ಯದ ರೈಲ್ವೆ ಯೋಜನೆ ಅಡಿಯಲ್ಲಿ 7,748 ಕೋಟಿ ರೂಪಾಯಿಗಳ ಅನುದಾನ, ಬೆಂಗಳೂರಿಗೆ 2 ಹೈಸ್ಪೀಡ್ ರೈಲು ಕಾರಿಡಾರ್, ಬೆಂಗಳೂರಿನಿಂದ ಹೈದರಾಬಾದ್, ಬೆಂಗಳೂರಿನಿಂದ ಚೆನ್ನೈ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಇದರಿಂದ ನಮ್ಮ ಆರ್ಥಿಕವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಕಾಣ್ತದೆ. ಹಾಗಾಗಿ ಬೆಂಗಳೂರು ಸಬ್ ಅರ್ಬನ್ ರೈಲಿಗೆ 500 ಕೋಟಿ ರೂಪಾಯಿಗಳನ್ನು ಮೀಸಲಿಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಿಂದಿನ ಹಳೆಯ ರೈಲು ಮಾರ್ಗಗಳನ್ನು ಹೊಸತಾಗಿ ಜೋಡಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹೀಗೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿರ್ತಕ್ಕಂಥ ಬಜೆಟ್ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿ ಪರವಾಗಿರ್ತಕ್ಕಂತಹ ದೂರದೃಷ್ಟಿ ಇರತಕ್ಕಂತಹ ಮತ್ತು ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಕೃಷಿಕರಿಗೆ ಆದ್ಯತೆ ಕೊಡ್ತಕ್ಕಂಥ ಮೀನುಗಾರರ ಜೀವನವನ್ನು ಬೆಳಕು ತರತಕ್ಕಂಥ ಕೆಲಸ ಕಾರ್ಯಗಳು ಈ ಬಜೆಟಿಂದ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ವಾಗತಿಸ್ತದೆ, ಪ್ರಧಾನಮಂತ್ರಿಗಳನ್ನು ಅಭಿನಂದಿಸ್ತೇವೆ. ಕಳೆದ 10-11 ವರ್ಷಗಳ ಕಾಲದ ಆಡಳಿತ ಇವತ್ತು ದೇಶದ ಜನರಿಗೆ ನರೇಂದ್ರ ಮೋದಿ ಸರ್ಕಾರದ ಮೇಲೆ ವಿಶ್ವಾಸಗಳು ಬಂದಿದ್ದಾವೆ. 11ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ಆರ್ಥಿಕವಾಗಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಜಗತ್ತು ಇವತ್ತು ಭಾರತ ಕಡೆಗೆ ಗಮನವನ್ನು ಸೆಳೀತಾ ಇದೆ. ಎಲ್ಲ ರಂಗದಲ್ಲಿ ಭಾರತ ಪ್ರಥಮ ಸ್ಥಾನಕ್ಕೆ ಹೋಗ್ತದೆ. ವಿದೇಶಾಂಗ ನೀತಿಯಲ್ಲಂತೂ ಜಗತ್ತು ಭಾರತ ಕಡೆಗೆ ನೋಡ್ತಕ್ಕಂಥ, ಭಾರತ ಸಂಪರ್ಕವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ಅಮೇರಿಕ ಹೆದರಿಸುವಂಥ ಸಾಧ್ಯತೆಗಳು ಬಂದಾಗಲೂ ಸಮೇತ ಭಾರತ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ತಕ್ಕಂಥ ಸಾಧ್ಯತೆಗೆ ಹೋಗಿದೆ. ಹೇಳಿದ್ರೆ ಇವತ್ತು ಭಾರತ ಜಗತ್ತಿನಲ್ಲಿ ಗುರುತಿಸುವ ಸ್ಥಾನಕ್ಕೆ ಹೋಗಿದೆ. ಇದು ನರೇಂದ್ರ ಮೋದಿಯವರ ಆಡಳಿತ. ಕಳೆದ 2014ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಅಭಿವೃದ್ಧಿಯ ವೇಗ ಇವತ್ತು ಈ ಬಜೆಟ್ನಿಂದ ಇನ್ನಷ್ಟು ಹೆಚ್ಚಾಗಿದೆ. ಭಾಳ ನಮ್ಮ ಜೊತೆ 15 ವರ್ಷಗಳ ಕಾಲ ನಮಗೆ ಬೆಂಗಾವಲಾಗಿ ನಿಂತವರು ನೀವು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಸುದೀರ್ಘ ನಂತರ ಬಂದಿದ್ದೇನೆ. ನಮ್ಮ ಬಜೆಟ್ನ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳನ್ನು, ಅವರು ಇಟ್ಟಿರ್ತಕ್ಕಂಥ ಯೋಜನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮ್ಮ ಮುಖಾಂತರ ಈ ಜಿಲ್ಲೆಯ ಜನತೆಗೆ ಅದನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತೊಮ್ಮೆ ನಿರಂತರವಾಗಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಜನ, ಅವರಿಗೆ ನಮ್ಮ ಸರ್ಕಾರದ ಯೋಜನೆಗಳು ಇವತ್ತು ಮನೆಗಳಿಗೆ ತಲುಪ್ತಾ ಇದ್ದಾವೆ. ಪ್ರತಿಯೊಂದು ಮನೆಯಲ್ಲೂ ಇವತ್ತು ನರೇಂದ್ರ ಮೋದಿ ಸರ್ಕಾರದ ಒಂದಲ್ಲ ಒಂದು ಯೋಜನೆಗಳಿದ್ದಾವೆ. ಫಸಲ್ ಭೀಮಾ ಯೋಜನೆ ಮುಖಾಂತರ, ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಪ್ರತಿಯೊಬ್ಬ ರೈತನು ಖುಷಿಯಲ್ಲಿದ್ದಾನೆ. ಉಜ್ವಲದಂಥ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಇವತ್ತು ಮಹಿಳೆಯರು ಆರಾಮವಾಗಿ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಬಂದಾವೆ. ಸ್ವಚ್ಛ ಭಾರತದ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಶೌಚಾಲಯಗಳ ನಿರ್ಮಾಣಗಳು ಅದ್ಭುತವಾಗಿ ಆಗಿದ್ದಾವೆ. ಮಂಗಳೂರು ಸಿಟಿಯಲ್ಲಿ ಎಲ್ಲವೂ ಕಾಂಕ್ರೀಟೀಕರಣ ಬಹಳ ಸುಂದರ ಆಗಿದ್ರೆ ಇದಕ್ಕೆ ಸ್ಮಾರ್ಟ್ ಸಿಟಿ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಇದೆ. ಯಾರೂ ಕೊಡದೇ ಇರತಕ್ಕಂಥ ಯೋಜನೆ ನರೇಂದ್ರ ಮೋದಿ ಸರ್ಕಾರ ಮಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋದಾಗ ಆನಂದ ಆಗ್ತದೆ. ಇವತ್ತು ಮಂಗಳೂರಿಂದ ಬೆಂಗಳೂರಿಗೆ 4 ಗಂಟೆಯಲ್ಲಿ ನಾನು ತಲುಪ್ತೇನೆ. ನೀವು ಎಷ್ಟರಲ್ಲಿ ತಲುಪ್ತೀರಿ ಗೊತ್ತಿಲ್ಲ, ನಾನು 4-4.25 ಗಂಟೆಯಲ್ಲಿ ತಲುಪ್ತೇನೆ. ಇವತ್ತು ಮಂಗಳೂರಿಂದ ಕಾರ್ಕಳಕ್ಕೆ ಹೋಗಬೇಕಾದ್ರೆ ಚತುಷ್ಪಥವಾಗಿರ್ತಕ್ಕಂಥ ರಸ್ತೆಯಲ್ಲಿ ಬಹಳ ಅದ್ಭುತವಾಗಿ ಹೋಗ್ತಾ ಇದ್ದೇವೆ. ಇವತ್ತು ಒಂದೇ ಭಾರತ ಗೋವಾಕ್ಕೆ ಹೋಗ್ತಾ ಇದೆ, ಇವತ್ತು ತಿರುವನಂತಪುರಕ್ಕೆ ಹೋಗ್ತದೆ, ಮುಂದಿನ ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೆ ಹೋಗ್ತದೆ. ಹೇಳಿದ್ರೆ ನರೇಂದ್ರ ಮೋದಿಯವರ ಯೋಜನೆಗಳು ಇವತ್ತು ಮಂಗಳೂರಿನ ಜನತೆಗೆ ಸಿಕ್ಕಿದೆ. ಅವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಕ್ಕೆ ಪೂರಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಮತ್ತು ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳು ತಲುಪಿದ್ದಾವೆ. ಇನ್ನಷ್ಟು ಯೋಜನೆಗಳನ್ನು ತಲುಪಿಸುವುದಕ್ಕೆ ಪೂರಕವಾಗಿ ಈ ಬಜೆಟ್ ಇದೆ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಮುಖಾಂತರವಾಗಿ ಜನರಿಗೆ ತಲುಪಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ರೈಲ್ವೆ ಇಲಾಖೆಯ ರೈಲು 50-50 ಅಲ್ಲ, ರೈಲ್ವೆ ಇಲಾಖೆಯ ಎಲ್ಲ ಕಾರ್ಯಗಳು ಹೇಳಿದರೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಒಂದು ಒಪ್ಪಂದ ಇದೆ. ಅದನ್ನು ರಾಜ್ಯ ಸರ್ಕಾರಗಳು 50% ಕೊಟ್ಟರೆ 50% ಕೇಂದ್ರ ಸರ್ಕಾರ ಕೊಡ್ತದೆ. ರೈಲ್ವೆ ಎಲ್ಲ ಯೋಜನೆಗಳು 50-50 ಆಗತಕ್ಕಂಥ
ಅಲ್ಲ, ಹೇಳಿದರೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕಿಲ್ಲ. ಅನುಷ್ಠಾನ ಮಾಡ್ತಕ್ಕಂಥ ಇಚ್ಛೆ ಈ ಸರ್ಕಾರಕ್ಕಿಲ್ಲ. ಎಲ್ಲವನ್ನ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳಿಗೆ ಅಡ್ಡಿ ಹಾಕತಕ್ಕಂಥದ್ದೇ ಇವರ ಯೋಜನೆಗಳಾಗಿದ್ದಾವೆ. ಹಾಗಾಗಿ ಹೇಳಿರ್ಬೋದು, ನಿಜವಾಗಲೂ ರೈಲ್ವೆಯಲ್ಲಿ ಇವತ್ತಲ್ಲ, ಹಿಂದಿನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾಗ ಒಪ್ಪಂದ ಆಗಿರ್ತಕ್ಕಂಥ, ಅವರು ರೈಲ್ವೆ ಸಚಿವರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವೇಗ ತಗೊಳ್ಳಿಕ್ಕೆ ಕಾರಣವೂ ಅದೇ. ದೇಶದ ಬೇರೆಲ್ಲ ಕಡೆಗಳಲ್ಲಿ ಒಪ್ಪಿಗೆ ಆಗಿತ್ತು, ಕರ್ನಾಟಕದಲ್ಲಿ ಒಪ್ಪಿಗೆ ಆಗಿರಲಿಲ್ಲ. ಆಗ ಯಡಿಯೂರಪ್ಪರ ಮುಖ್ಯಮಂತ್ರಿ ಆಗಿದ್ದರು, ಅವರು 50-50ಗೆ ಒಪ್ಪಂದಕ್ಕೆ ಸಹಿ ಹಾಕಿದರೆ ಅದರ ಪರಿಣಾಮ ನಮ್ಮ ಎಲ್ಲ ಕಾರ್ಯಗಳು ಬೇಗ ಆಗಿದೆ. ಇವತ್ತು ಕೊಡೋದಿಲ್ಲ, ಹಿಂದೆ ಕೊಟ್ಟಿದ್ದೇವೆ, ಮುಂದೆ ಕೊಡೋದಿಲ್ಲ ಹೇಳಿದರೆ ಎಲ್ಲ ಕಾರ್ಯಗಳನ್ನು ಕುಂಠಿತ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಇವತ್ತು ಒಂದು ಸಾರಿ 2014 ಹಿಂದೆ UPA ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನಗಳೆಷ್ಟು, ಆ ನಂತರ ಬಂದಿರತಕ್ಕಂಥ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನಗಳೆಷ್ಟು ಅಂತ ಒಂದು ಸಾರಿ ಮುಖ್ಯಮಂತ್ರಿಗಳಿಗೆ ಓದುವುದು ಒಳ್ಳೆಯದು. ಯಾಕೆ ಹೇಳಿದರೆ ಆಗ ಸ್ಪಷ್ಟ ಆಗುತ್ತೆ ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೆ, ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ. ರಾಜ್ಯ ಸರ್ಕಾರದ ಹಣ ಪೋಲಾಗಿದೆ ಅನ್ನುವಂಥದ್ದನ್ನು ಈ ಸರ್ಕಾರ ಒಪ್ತಾ ಇಲ್ಲ. ಇವತ್ತು ಗುತ್ತಿಗೆದಾರರಿಗೆ ಮಾತ್ರ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಸಂಬಳ ಕೊಡಲಿಕ್ಕೂ ಸಹನೆ ಇಲ್ಲದೆ ಇರತಕ್ಕಂಥ ದಿವಾಳಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೋಗ್ತಾ ಇದೆ. ಇದಕ್ಕೆ ಕಾರಣಗಳು ಗ್ಯಾರಂಟಿ ನಾನು ಅದನ್ನು ಹೇಳುವುದಿಲ್ಲ. ಅದನ್ನು ಕೊಡಬೇಕಿದ್ರೆ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೇಕಿದ್ರೆ ಅದೆಲ್ಲವನ್ನು ಯೋಚನೆ ಮಾಡಿ ಮುಂದಿನ ಬಜೆಟ್ಗಳು ಏನು, ರಾಜ್ಯದ ಆರ್ಥಿಕ ವ್ಯವಸ್ಥೆಗಳೇನು, ಆರ್ಥಿಕವಾಗಿರ್ತಕ್ಕಂಥ ಸಬಲೀಕರಣ ಒಂದು ರಾಜ್ಯದಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನು ಗಮನ ಹರಿಸಿಕೊಂಡು ಒಂದು ಘೋಷಣೆಗಳನ್ನು ಒಂದು ಸರ್ಕಾರ ಮಾಡುತ್ತೆ. ಹಾಗಾಗಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ 16 ವರ್ಷಗಳ ಕಾಲ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ, ಬಜೆಟ್ನ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರತಕ್ಕಂಥ, ಬಜೆಟ್ನನ್ನು ಮಾಡಿ ಅನುಭವ ಇರತಕ್ಕಂಥ ಸಿದ್ದರಾಮಯ್ಯರು ಪ್ರಣಾಳಿಕೆಯಲ್ಲಿ ಹೊರಡಿಸಬೇಕಿದ್ರೆ ಈ ರಾಜ್ಯದ ಅಂದಾಜು ವೆಚ್ಚಗಳ ಕಲ್ಪನೆಗಳಿರಬೇಕಿತ್ತು ಅವರಿಗೆ. ಆ ಕಲ್ಪನೆಗಳಿಲ್ಲದೆ ಹೇಳಿರ್ತಕ್ಕಂಥ ಘೋಷಣೆಗಳಿಂದ ಇವತ್ತು ಸಿಕ್ಕೊಂಡಿದೆ ಸರ್ಕಾರ. ಆ ಸಿಲ್ಕೊಂಡ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಲ್ಲಿ ಬಂದು 3 ಸಾರಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಹೇಳಿದ್ದಾರೆ, ಈ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಮೌಲ್ಯಗಳನ್ನು ಕೊಟ್ಟಿದೆ. ಯಾಕೆ ಆವತ್ತು ಉತ್ತರವನ್ನು ಸಿದ್ದರಾಮಯ್ಯ ಕೊಟ್ಟಿಲ್ಲ? ಯಾಕೆ ಅದಕ್ಕೆ ಉತ್ತರವನ್ನು ನಿರ್ಮಲಾ ಸೀತಾರಾಮನ್ ಕೊಟ್ಟಿರ್ತಕ್ಕಂಥ ಪ್ರೆಸ್ ನೋಟಿಗೆ ಉತ್ತರ ಕೊಟ್ಟಿಲ್ಲ? ಬಜೆಟನ್ನು ಮಂಡನೆ ಮಾಡಿ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ, ಆರ್ಥಿಕವಾಗಿರ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ಸಿದ್ದರಾಮಯ್ಯ, ಈ ರಾಜ್ಯದ ಸಮಗ್ರವಾಗಿರ್ತಕ್ಕಂಥ ಚಿಂತನೆ ಇರ್ತಕ್ಕಂಥ ಸಿದ್ದರಾಮಯ್ಯ ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗದೇ ಇರುವಂಥದ್ದೇ ಈ ರಾಜ್ಯದಲ್ಲಿ ಖೋತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾರಣಕ್ಕೋಸ್ಕರ, ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವರ ಕಾರಣಕ್ಕೋಸ್ಕರ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿ ಇಲ್ಲಿ ಇವತ್ತು ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಬಾಕಿ ಅದು ರಾಜ್ಯ ಸರ್ಕಾರದ ವಿಫಲತೆಯಿಂದ ಆಗಿದೆ, ಆಡಳಿತದ ವೈಫಲ್ಯ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ಶ್ವೇತಪತ್ರದ ಬಿಡುಗಡೆ ಮಾಡಿ. ಒಂದು ಕೇಂದ್ರ ಸರ್ಕಾರ ಒಂದೊಂದು ರಾಜ್ಯಗಳಿಗೆ ಒಂದೊಂದು ರೀತಿ ಕೊಡಲಿಕ್ಕೆ ಆಗೋದಿಲ್ಲ. GSTಯ ನಿಯಮ ಇರ್ತಕ್ಕಂಥದ್ದು ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿ, ಪ್ರತ್ಯೇಕ ಮಾಡಲಿಕ್ಕಾಗುತ್ತೆ. ಕರ್ನಾಟಕಕ್ಕೆ ಬೇರೆ. ಈಗ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ಬಜೆಟ್ ಮಂಡನೆ ಮಾಡಿದಾಗ ಇಲ್ಲಿಗೆ ಇರ್ತಕ್ಕಂಥ ಟ್ಯಾಕ್ಸ್ಗಳನ್ನು ಕೊಡಬೇಕು, ವಿತರಣೆ ಮಾಡಿದಾಗ ಖರ್ಗೆ ಅವರಿದ್ದಾರೆ ಅಂತ ಗುಲ್ಬರ್ಗಕ್ಕೆ ಬೇರೆ, ಮಂಗಳೂರಲ್ಲಿ ಯಾರು ಇಲ್ಲಂತೆ, ಮಂಗಳೂರಲ್ಲಿ ಓಟ್ ಹಾಕೋದಿಲ್ಲ ಅಂತ ಮಂಗಳೂರಿಗೆ ಬೇರೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ರೀತಿಯ ತಾರತಮ್ಯಗಳಿಲ್ಲದೆ ಮಾಡಬೇಕಾಗಿರ್ತಕ್ಕಂಥ ನಿಯಮಗಳು. GSTಯಲ್ಲೂ ಅದೇ ನಿಯಮ ಇದೆ. GSTಯ ಇದರೊಳಗಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. ಮುಖ್ಯಮಂತ್ರಿಗಳು GST ಸಭೆಯಲ್ಲಿ ಹೋಗಿ ಯಾಕೆ ಮಾತನಾಡ್ತಾ ಇಲ್ಲ? ಹಾಗೇನಾದರೂ ಇದ್ದರೆ ಮುಖ್ಯಮಂತ್ರಿಗಳಾದರೂ ಒಂದು ಸದಸ್ಯ. ಇವತ್ತಿನವರೆಗೆ ಸಿದ್ದರಾಮಯ್ಯನವರು GST ಸಭೆಗಳಿಗೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ಆರೋಪಗಳಿದೆ. ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ, ಆದರೆ ಆರೋಪಗಳಿದ್ದಾವೆ. ಯಾಕೆ ಹೋಗಿ ಅಲ್ಲಿ ಮಾತನಾಡೋದಿಲ್ಲ? ಪತ್ರಿಕೆಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಯಾಕೆ ಮಾತನಾಡ್ತೀರಿ? ಒಂದು. ಎರಡನೇದು, ಖರ್ಗೆ ಅವರು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಹೇಳಬೇಕು. ನಿಮ್ಮ ಹಿಂದಿನ ನಾಯಕರಾಗಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಹೇಳಿದರು, ನಾವು 100 ಕಳಿಸಿದರೆ 1 ರೂಪಾಯಿ ಬರುತ್ತೆ ಅಂತೆ ವ್ಯಕ್ತಿಗತ ಹೇಳಿದ್ರೆ 99 ರೂಪಾಯಿ ಸೋರಿಕೆ ಆಗ್ತದೆ. ಇವತ್ತು ನರೇಂದ್ರ ಮೋದಿಯ ಆಡಳಿತದಲ್ಲಿ 100 ರೂಪಾಯಿ ಕಳಿಸಿದರೆ 100 ರೂಪಾಯಿಯೂ ಬಂದು ತಲುಪುತ್ತೆ, ಸೋರಿಕೆ ಆಗ್ತಾ ಇಲ್ಲ. ಸರಿಯಾಗಿರ್ತಕ್ಕಂಥ ಆಡಳಿತ ಕೇಂದ್ರದಲ್ಲಿದೆ, ನಿಮ್ಮ ಆಡಳಿತದಲ್ಲಿ ವೈಫಲ್ಯ ಇದೆ. ಸ್ಥಳೀಯ ಚುನಾವಣೆಗಳು ಇವತ್ತು ರಾಜಕೀಯ ಲೆಕ್ಕಾಚಾರದಲ್ಲಿ ಎಲ್ಲವನ್ನ ಹಿಂದಕ್ಕೆ ಹಾಕತಕ್ಕಂಥ, ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು, BBMP ಚುನಾವಣೆಗಳಾಗಬೇಕು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಾಗಬೇಕು, ಇನ್ನು 10 ದಿವಸದಲ್ಲಿ ಪಂಚಾಯತ್ ಚುನಾವಣೆಗಳು ರೆಡಿ ಆಗ್ತವೆ. ಹೇಳಿದ್ರೆ ಈ ಎಲ್ಲ ಚುನಾವಣೆಗಳನ್ನು ಅಧಿಕಾರದ ಹಸ್ತಾಂತರದ ಗೊಂದಲಗಳಿರುವ ಕಾರಣಕ್ಕೋಸ್ಕರ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನತಕ್ಕಂಥ ಚರ್ಚೆಗಳು ಕಾಂಗ್ರೆಸ್ನ ಒಳಗೆ ಮತ್ತು ಸರ್ಕಾರದ ಒಳಗೆ ಇರೋದರಿಂದ, ಮುಂದಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ನಿಧಾನ ಆಗಿರೋದ್ರಿಂದ, ಬಿಟ್ಟು ಕೊಟ್ಟರೆ ಏನು ಬಿಟ್ಟು ಕೊಡದೇ ಇದ್ರೆ ಏನು ಅನ್ನತಕ್ಕಂಥ ಚಿಂತನೆ ಇರೋದ್ರಿಂದ ಈ ಸರ್ಕಾರ ಎಷ್ಟು ದಿನ ಮುಂದಕ್ಕೆ ಹೋಗ್ತದೆ ಅನ್ನುವ ಭಯ ಇರೋದ್ರಿಂದ ಚುನಾವಣೆಗಳು ಮುಂದಕ್ಕೆ ಹೋಗ್ತವೆ. ನಾನು DK ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಹೋರಾಟ ಜಾಸ್ತಿ ಮಾಡಬೇಕು. ಯಾಕೆ ಕೇಳಿದ್ರೆ ಜನರಿಗೆ ಮನದಟ್ಟಾಗುತ್ತೆ ಅದರ ತಪ್ಪುಗಳೇನು ಸರಿ ಏನು. ಇವತ್ತು ನರೇಗಾದ ಅಡಿಯಲ್ಲಿ 100 ದಿನ ಇರ್ತಕ್ಕಂಥದ್ದನ್ನು 125 ದಿನ ಮಾಡಿದೆ, 25 ದಿನಗಳನ್ನು ಹೆಚ್ಚು ಮಾಡಿದೆ.
ದಿನದ ಕೂಲಿಯನ್ನು, ಸಂಖ್ಯೆಯನ್ನು, ಆ ಹಣವನ್ನು, ಮೊತ್ತವನ್ನು ಜಾಸ್ತಿ ಮಾಡಿದೆ, ಸಂಭಾವನೆಯನ್ನು ಜಾಸ್ತಿ ಮಾಡಿದೆ. ಹಿಂದೆ 27,000 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿತ್ತು ಆಂಧ್ರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ 3 ರಾಜ್ಯಗಳಲ್ಲಿ. ಇವತ್ತು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ, ಹಣ ಪೋಲಾಗುವುದನ್ನು ನಿಯಂತ್ರಣ ಮಾಡೋದಕ್ಕೆ ನಮ್ಮ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಆ ಹೆಜ್ಜೆಯ ಪ್ರಕಾರ ಒಂದಷ್ಟು ಪರಿವರ್ತನೆಗಳನ್ನು ಮಾಡ್ತಕ್ಕಂಥ, ಬದಲಾವಣೆಗಳನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡಿದ ತೀರ್ಮಾನ ಆಗಿದೆ. ನಾನು ಡಿ ಕೆ ಶಿ ಅವರ ಹತ್ರ ಕೇಳ್ತಾ ಇದ್ದೇನೆ, ಆ ಹಣ ಪೋಲಾಗಬೇಕು ಅಂತ ನಿಮ್ಮ ಆಸೆ ಇದೆಯಾ? ಯಾಕಂದರೆ ಅದರಲ್ಲಿ ತಿನ್ನತಕ್ಕಂಥವ್ರು ನಿಮ್ಮವರೇ, ತಿನ್ನುವಂಥದ್ದು ಅವಕಾಶ ಕೊಡಬೇಕು ಅಂತ ಇದೆಯಾ? ಅದಕ್ಕೋಸ್ಕರ ಅವರು ವಿರೋಧ ಮಾಡ್ತಾರೆ, ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾರೆ. ನಿಜವಾಗಲೂ ಇವತ್ತು ಕೇಂದ್ರ ಸರ್ಕಾರ ಅದನ್ನು ಅತ್ಯುತ್ತಮವಾಗಿರ್ತಕ್ಕಂಥ, ಬಳಕೆ ಮಾಡತಕ್ಕಂಥ ಮತ್ತು ಜನರಿಗೆ ಉಪಯುಕ್ತ ಆಗತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಜಿ ರಾಮ್ಜಿ ಅಂತ ಯಾಕೆ ಹೇಳಿದ್ರೆ, ಮಹಾತ್ಮ ಗಾಂಧಿಯವರು ಸಾಯುವಾಗಲೂ ಮತ್ತು ಜೀವನದಲ್ಲಿ ಇದ್ದಾಗಲೂ ಒಂದೇ ಶಬ್ದ ಹೇಳ್ತಿರು. ಯಾವುದು ಅಂತ ಹೇಳಿದ್ರೆ, ಈ ದೇಶದ ಪರಿಕಲ್ಪನೆಗಳನ್ನು ಕಂಡರು, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರು, ಈ ದೇಶ ರಾಮರಾಜ್ಯ ಆಗಬೇಕು. ಅವ್ರು ಹೇಳ್ತಾ ಇದ್ರು, ನನ್ನ ಉಸಿರು ಉಸಿರು, ನನ್ನ ಜೀವ ಜೀವ, ನನ್ನ ಆತ್ಮ ಆತ್ಮ ರಾಮನ ಪಾದದ ಶರಣಾಗಿರ್ತಕ್ಕಂಥದ್ದು. ಹೇ ರಾಮ ಅನ್ನತಕ್ಕಂಥ 2 ಶಬ್ದದ ಮುಖಾಂತರ ಅವರ ಆತ್ಮದ ಒಟ್ಟಿಗಿದ್ದದ್ದು ರಾಮ. ಆ ರಾಮನ ಹೆಸರಿಟ್ಟಿದೆ, ಅದು ಗಾಂಧಿಗೂ ಪ್ರಿಯವಾಗಿರ್ತಕ್ಕಂಥ ಹೆಸರು. ಹಾಗಾಗಿ ರಾಮನ ಹೆಸರನ್ನು ತಂದಿದೆ. ಆದರೆ ಇವತ್ತು ಗಾಂಧಿ ಸ್ವರಾಜ್ಯದ ಅಡಿಯಲ್ಲಿ ನಮ್ಮ ಸರ್ಕಾರವೇ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳನ್ನು ತಂದಿದೆ. ಹಾಗಾಗಿ ಗ್ರಾಮ ಸ್ವರಾಜ್ಯಕ್ಕೆ ಗಾಂಧಿ ಹೆಸರಿಟ್ಟಿದೆ, ಇಡೀ ಗ್ರಾಮದ ಅಭಿವೃದ್ಧಿಗೆ ಗಾಂಧಿ ಹೆಸರಿಟ್ಟಿದೆ, ಆ ಯೋಜನೆಗೆ ರಾಮನ ಹೆಸರಿಟ್ಟಿದೆ, ಗಾಂಧಿಗೆ ಪ್ರಿಯವಾಗಿರ್ತಕ್ಕಂಥ ಹೆಸರಿಟ್ಟಿದೆ. ಗಾಂಧಿಯನ್ನು ಉಳಿಸುವುದು. ಇಂದಿರಾ ಗಾಂಧಿ ಇದ್ರು, ಆಗ ನೆಹರು ಇದ್ರು, ನಮ್ಮ ಸರ್ಕಾರ ಇರಲಿಲ್ಲ. ಗಾಂಧಿ ಹೆಸರು ಉಳಿಸ್ಬೇಕಿತ್ತು ಹೇಳಿದ್ದ. ಗಾಂಧಿ ಹೆಸರು ಅದನ್ನೇ ಹೇಳ್ದಲ್ಲ, ಗಾಂಧಿಯ ಹೆಸರಿನಲ್ಲಿ ಗಾಂಧಿ ಸ್ವರಾಜ್ಯ ಕೊಟ್ಟಿದ್ದೇವೆ, ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಗಾಂಧಿದ್ದು. ನೋಡಿ, ಗಾಂಧಿಯನ್ನು ಕೊಂದದ್ದು ಗೋಡ್ಸೆಗಿಂತ ಹೆಚ್ಚು ಕಾಂಗ್ರೆಸ್ಸಿಗರು, ಗೊತ್ತಿರಲಿ. ಗಾಂಧಿಯನ್ನು ಕೊಂದದ್ದಿದ್ರೆ ಈ ದೇಶದಲ್ಲಿ ಕಾಂಗ್ರೆಸ್. ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜಾತ್ಯತೀತವಾದದ ಹೆಸರನ್ನ ಪರಿಕಲ್ಪನೆಗಳನ್ನು ತಂದಿಲ್ಲ. ಗಾಂಧಿ ತಂದಿರ್ತಕ್ಕಂಥದ್ದು ರಾಮರಾಜ್ಯದ ಪರಿಕಲ್ಪನೆಗಳು. ಗಾಂಧಿ ವ್ಯಸನ ಮುಕ್ತವಾಗಿರ್ತಕ್ಕಂಥ ಸಾಮ್ರಾಜ್ಯದ ನಿರ್ಮಾಣ ಆಗಬೇಕು. ವ್ಯಸನ ಯುಕ್ತ, ಇವತ್ತು ಇಡೀ ಕಾಂಗ್ರೆಸ್ ವ್ಯಸನ ಯುಕ್ತ. ಆ ವ್ಯಸನ ಯುಕ್ತ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನು ಕೊಟ್ಟದ್ದು ಕಾಂಗ್ರೆಸ್. ಆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ, ಗಾಂಧಿ ಕೊಟ್ಟಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಬದಿಗಿಟ್ಟರು. ವಿದೇಶಿ ಆಮದು ಆಗಿರ್ತಕ್ಕಂಥ, ಬ್ರಿಟಿಷ್ ಇಟ್ಟಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಪಂಚಾಯತ್ಗಳನ್ನು ಆಯ್ಕೆ ಮಾಡಿದರು ಅವರು. ಜಾತಿಯ ಹೆಸರಿನಲ್ಲಿ ಗಾಂಧಿ ಅವತ್ತು ಹೊಡೆದಾಗಲಿಕ್ಕೆ ಹೇಳಲಿಲ್ಲ. ಇವತ್ತು ಜಾತಿಯ ಹೆಸರಿನಲ್ಲಿ ಮತದ ವಿಭಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್. ಹಾಗಾಗಿ ಗಾಂಧಿಯ ಹತ್ಯೆ ಮಾಡಿದ್ದು ಗೋಡ್ಸೆ ಒಂದು ಸರಿ ಆದರೆ, ನಿರಂತರವಾಗಿ ಗಾಂಧಿ ಹತ್ಯೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಗಾಂಧಿ ತತ್ವ ಮತ್ತು ಗಾಂಧಿ ವಿಚಾರಧಾರೆಯನ್ನು ಅನುಷ್ಠಾನಕ್ಕೆ ತಂದವರು ನರೇಂದ್ರ ಮೋದಿಯವರು. ಸ್ವಚ್ಛ ಭಾರತದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಗಾಂಧಿ ಪರಿಕಲ್ಪನೆ. ಆನಂತರ ಒಂದೊಂದು ಗ್ರಾಮವು ಅಭಿವೃದ್ಧಿಯತ್ತ ಹೋಗಬೇಕು ಅನ್ನತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ಗ್ರಾಮ ಯೋಜನೆಯನ್ನು ತಂದರು. ಯಾವುದು? ಪ್ರತಿಯೊಂದು ಗ್ರಾಮಗಳಿಗೂ ಹೊಸ ಯೋಜನೆ ಅಂತಂದರು. ಇವತ್ತು ಒಂದು 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ 1 ಕೋಟಿ ರೂಪಾಯಿಗಳ ಯೋಜನೆ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಪ್ರತಿ ಗ್ರಾಮಗಳಲ್ಲಿ ಮನೆಗಳಿಗೆ ನಲ್ಲಿಯ ನೀರನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಈ ಎಲ್ಲ ಯೋಜನೆಗಳ ಕಲ್ಪನೆ ಅದು ಗಾಂಧಿದು. ನೋಡಿ, ವಿಜಯೇಂದ್ರ ಅವರನ್ನು ಘೋಷಣೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ ಮೇಲೆ ವಿಜಯೇಂದ್ರ ಎಲ್ರಿಗೂ ಅಧ್ಯಕ್ಷರು, ಬಹಳ ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ಈ ರಾಜ್ಯವನ್ನು, ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಪಾರ್ಟಿ ನಡೆಸ್ತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಮಾಡ್ತಾ ಇದ್ದಾರೆ. ಸಹಜವಾಗಿ ಯಾರು ಅಧ್ಯಕ್ಷರಾದಾಗಲೂ ಒಂದಷ್ಟು ವಿರೋಧಗಳಿರ್ತದೆ. ನಾನು ಅಧ್ಯಕ್ಷ ಆದಾಗ ಮರುದಿವಸವೇ ಪತ್ರಿಕೆಗಳು ಬರ್ತದೆ, ನಳಿನ್ ಕುಮಾರ್ ಮುಂದಿನ ವಾರ ಬದಲಾವಣೆ. ನಾನು 4 ವರ್ಷ 8 ತಿಂಗಳಿದ್ದಾಗ ವಾರ ಬರೀತಾ ಇದ್ರು, ನಿಮ್ಮ ಪತ್ರಿಕೆಗಳಲ್ಲೇ ಬಂದಿದೆ ನಳಿನ್ ಕುಮಾರ್ ಬದಲಾವಣೆ. 4 ವರ್ಷ 8 ತಿಂಗಳು ನಾನೇ ಇದ್ದೆ. ಹಾಗಾಗಿ ಸಹಜ ಇದು ರಾಜಕಾರಣದಲ್ಲಿ ಸಹಜ. ಹಾಗಾಗಿ ವಿಜಯೇಂದ್ರ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇಲ್ಲಿಯ ಸಂಸದರು ಅದ್ಭುತವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಯೋಜನೆಗಳನ್ನು ತರುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕಡೆಗೆ ವೇಗವನ್ನು ತಗೊಂಡು ಹೋಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಚೆನ್ನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ.